ಆಲಮಟ್ಟಿಯಲ್ಲಿ ಇಂದು ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಆಲಮಟ್ಟಿ ಯಾದಗಿರಿ ನೂತನ ರೈಲ್ವೆ ಸಮೀಕ್ಷೆಗಾಗಿ ಕೇಂದ್ರದಿಂದ ಆದೇಶ ಬಂದ ಹಿನ್ನೆಲೆಯಲ್ಲಿ ಅಭಿನಂದನೆ ಸಲ್ಲಿಸಲು ಸಮಿತಿಯಿಂದ ಸಿಹಿ ಹಂಚಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ರೈಲ್ವೆ ಸಚಿವ ಶ್ರೀ ವಿ ಸೋಮಣ್ಣ ಮತ್ತು ಸಂಸದ ಶ್ರೀ ರಮೇಶ್ ಜಿಗಜಿಣಗಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಈಗಿನ ಸರ್ಕಾರಕ್ಕೆ ನಾವು ನಮ್ಮ ಆಲಮಟ್ಟಿ ಜನರ ಪರವಾಗಿ ಸುತ್ತಮುತ್ತ ಹಳ್ಳಿಯ ಜನರ ಪರವಾಗಿ ಅಭಿನಂದನೆ ಸಲ್ಲಿಸುವಂಥ ವಿಚಾರ ಇವತ್ತು. ಹೋದ ಸಲ ನಾವು ಶ್ರೀ ಸೋಮಣ್ಣ ಸಚಿವರು ಬಂದಾಗ ಬಾಗಲಕೋಟೆ ನಾವು ಹೋಗಿದ್ವಿ. ನಮ್ಮ ಹಳ್ಳಿಯ ಪರವಾಗಿ ಅವಾಗ ನಾವು ಮನವಿ ಮಾತ್ರ ಒಂದೇ ಮಾತು ಹೇಳಿದ್ರು, ಆಲಮಟ್ಟಿ ಯಾದಗಿರಿ ಈಗಾಗಲೇ ನಾವು ನೀವು ಏನು ಹೋರಾಟ ಮಾಡಿರಿ ನಾವು ಸಕಾರಾತ್ಮಕವಾಗಿ ಸ್ಪಂದಿಸ್ತೀವಿ. ಈಗಾಗಲೇ ಈ ಸರ್ಕಾರ ನಿಮ್ಮ ಬಗ್ಗೆ ಹೆಚ್ಚಿಗೆ ಕಾಳಜಿ ಇದೆ. ಅದರ ಜೊತೆ ಈ ಅಂಡರ್ಪಾಸ್ ಮತ್ತು ನಮ್ಗೆ ಏನೇನು ಮನವಿ ಇದಾವೆ 5 ಮನವಿ ನಾವು ಕೊಟ್ಟಿದ್ವಿ. ನಾವು ಎಲ್ಲವೂ ನೇಮಕದವರು ಬೇಕಾದ್ರೆ ಕೇಳ್ತೀವಿ ಅಂತೇಳಿ ಗದ್ದಿಗೌಡರಿಗೆ ಅವು ಫಾಲೋ ಅಪ್ ಮಾಡೋಣ. ಈಗಾಗಲೇ ನಮ್ಗೆ ನೆನಪೈತೆ ನಾವು ಇದೆಲ್ಲ ಮಾಡೋಕ್ಕಿದೆ ಅಂತ ಅವರು ಹೇಳಿದ್ರು. ಅದೇ ಥರ ಮೊನ್ನೆ ಬಜೆಟ್ನಾಗ ಆಗಲಿಲ್ಲ ಎಲ್ಲ ನಿರಾಸೆ ಆಗಿತ್ತು. ಅದೇ ಅಂಡರ್ಪಾಸ್ ಅಷ್ಟೇ ಇಂಜಿನಿಯರ್ ಮತ್ತೆ ಬಿಟ್ಟಲ್ಲ ಎಷ್ಟು 92 ವರ್ಷದ ನಮಗೆ ಏನಾದ್ರು ಮಾಡಿದ್ರು. ಆದ್ರೆ ನಮಗೆಲ್ಲ ಆಶಾದಾಯಕವಾದಂಥ ಸುದ್ದಿ ಬಂದೈತಿ. ನಮಗೆಲ್ಲ ಸರ್ವೆ ಆಗ್ತೈತಿ. 92 ವರ್ಷದಿಂದ ಹೋರಾಟ ಮಾಡಿದಂಥ ಎಲ್ಲ ನಮ್ಮ ಹಿರಿಯರಿಗೆ ನೀವೆಲ್ಲರೂ ನಿಮ್ಮ ಶ್ರಮ ಅವ್ರಿಗೆ ಮುಗಿದು ಅಂತೇಳಿ ಹೇಳಿ ಇವತ್ತಿನ ಸಂದರ್ಭದಾಗ ನಾನು ಹೇಳಿ